ಹೀಗೆ ಕಬಾಬ್ ಸಾಲ ಕೊಡಲಿಲ್ಲ ಅಂತ ಕೈಗೆ ಸಿಕ್ಕ ವಸ್ತುಗಳಿಂದ ಅಡುಗೆ ಭಟ್ಟನನ್ನು ಹಿಗ್ಗಾಮುಗ್ಗ ಥಳಿಸ್ತಾ ಇರೋ ಪುಂಡರ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ APMC ಮಾರುಕಟ್ಟೆ ಬಳಿ. ಹೌದು, ತಿಪ್ಪೇನಹಳ್ಳಿ ಮೂಲದ ಯುವಕ ಸುನಿಲ್ APMC ಮಾರುಕಟ್ಟೆಯ ಚೇತನ್ ವೈನ್ಸ್ ಬಳಿ ಹಲವು ವರ್ಷಗಳಿಂದ ಸಿರಿ ಅಂಗಡಿ ಹೆಸರಿನಲ್ಲಿ ಎಗ್ ರೈಸು ಕಬಾಬ್ ಹೋಟೆಲು ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದಾನೆ. ಅಲ್ಲಿಗೆ ಬಹುತೇಕರು ಬಾರಿಗೆ ಬಂದವರೇ ಬಂದು ವ್ಯಾಪಾರ ಮಾಡ್ತಾರೆ. 3-4 ದಿನಗಳಿಂದ ಕಂಜೇನಹಳ್ಳಿ ಗ್ರಾಮದ ನಾಗರಾಜ್ ಅನ್ನೋರು ಬಾರ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಸಾಲಕ್ಕೆ ಕಬಾಬ್ಗಾಗಿ ಪೀಡಿಸಿ ಗಲಾಟೆ ಮಾಡ್ಕೊಳ್ತಾ ಇದ್ದಂತೆ. ಶುಕ್ರವಾರವೂ ಸಹ ನಾಗರಾಜು ಚೇತನ್ ವೈನ್ಸ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಕಬಾಬ್ ಕೇಳಿದ್ದಾನೆ. ಇದಕ್ಕೆ ಅಡುಗೆ ಭಟ್ಟ, ಓನರ್ ಇಲ್ಲ ಅಣ್ಣ, ಓನರ್ ಬಂದಮೇಲೆ ಸಾಲ ತಗೊಳ್ಳಿ ಎಂದಿದ್ದೆ ತಡ ನಾಗರಾಜು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ದಲ್ಲದೆ ತನ್ನ ಹುಡುಗರನ್ನು ಸ್ಥಳಕ್ಕೆ ಕರೆಸಿ ಅಡುಗೆ ಭಟ್ಟ ಗಣೇಶ್ ಮೇಲೆ ಕೈಗೆ ಸಿಕ್ಕ ವಸ್ತುಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ದೃಶ್ಯಗಳು CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಣೇಶ್ ಭಟ್ರ ಕೆಲಸ ಮಾಡ್ತಾಯಿದ್ದೆ ಸರ್, ಅಲ್ಲಿ ಹೋಟ್ಲ ಹತ್ರ. ಹೋಟ್ಲಲ್ಲಿ ಸಿರಿ ಹೋಟ್ಲು ಅಂದ್ಬಿಟ್ಟು ನಮ್ಮದು, ಅಲ್ಲಿ ಭಟ್ರ ಕೆಲಸ ಮಾಡ್ತಾಯಿದ್ದೆ. ಹಿಡ್ಕೊಂಬಂದು ಹೊಡೆದಿದ್ದಾರೆ. ಯಾರು? ಕಂಜೇನಹಳ್ಳಿ ಅವರು ಅಂದ್ಬಿಟ್ಟು ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹೊಡಿತಾಯಿದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ಹೊಡೆದು ಹಿಡ್ಕೊಂಡು ಚೆನ್ನಾಗಿ ದುಬ್ಬಾಗಿ ಹೊಡೆದು ಓಡೋಗಿದೆ, ಹೊರಟೋಗ್ತಾ ಇದ್ದಾರೆ. ಇವಾಗ ಮಾತಾಡೋಕೆ ಹೋದರೆ ಏನಂದರೆ ಅದು ಮಾತಾಡ್ತಾರೆ. ಕಬಾಬ್ ಕೇಳಿದ್ದಾರೆ, ನಾವು ಸಾಲ ಕೊಡೋಲ್ಲ, ನಮ್ಮ ಓನರ್ನ ಕೇಳ್ಕೊಳ್ಳಿ, ಫೋನ್ ಮಾಡಿ ಬೇಕಾದ್ರೆ ಅಂತೇಳಿ ಅವ್ರು ಮತ್ತೆ ನಾವಿದ್ದಾಗ ಗಲಾಟೆ ಮಾಡೋದು, ಅವ್ರು ಓನರ್ ಇಲ್ದಿದ್ದಾಗ ಗಲಾಟೆ ಮಾಡೋದು. ನೆನ್ನೆ ಹಂಗೆ ಆಗಿದೆ. ನೆನ್ನೆ ಒಂದು ಸರಿ ವಾಪಸ್ ಕಳಿಸಿದ್ರೆ ಇವತ್ತು ಬಂದು ತಿರ್ಗಾ ಗಲಾಟೆ ಮಾಡಿ ಹೊಡೆದಿರೋ ಮಗನ ಕರೆಸಿ ಹೊಡೆಸಿರೋದು. ಹ್ಞೂ, ನಾಗಪ್ಪ ಅಂದ್ಬಿಟ್ಟು. ಹಾಂ, ಕೈಯಲ್ಲಿ ಚೇರುಗಳು ಎಲ್ಲ ಮುರಿದಾಕಿದ್ರು. ಹೋಟ್ಲ ಹತ್ರ ಎಲ್ಲ ಟೇಬಲ್ಲಿ ಎಲ್ಲ ಸಿಕ್ಕಿದ್ರೆಲ್ಲ ಎಲ್ಲ ದಬ್ಬಾಕಿ ಹೊಡೆದು ಹಂಗೆ ಮಾಡಿದ್ರು. ಓಡಿಸ್ಕೊಂಬಂದಿಲ್ಲ ಸರ್, ಆಟೋದಾಗ ಬಂದವ್ರು ಹಿಡ್ಕೊಂಡು ಹೊಡೆದಿರೋದು ಅಲ್ಲಿ ಹೋಟ್ಲ ಹತ್ರ ಇದ್ದಾಗ. ಇಬ್ಬರು, ಅವ್ರು ಯಾರೋ ಫ್ರೆಂಡ್ ಒಬ್ಬರ ಜೊತೆಗೆ, ಅವ್ರ ಮಗ ಅವರಪ್ಪ, ಮೂವರು ಸರಿ. ಹಾಂ, ಬೈಕ್ ಲ್ಯಾಶಲ್ಲಿ ಓಡೋದು. ಕಬಾಬ್ ಕೊಡಲಿಲ್ಲ ಅಂತ ಇಷ್ಟು ಮಾಡಿದ್ರು. ಹಾಂ, ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಇಷ್ಟು ಮಾಡಿ ಅಂತ. ನಾವು ತಿಪ್ಪೇನಹಳ್ಳಿಯವರು ಹೋಟ್ಲ್ ಹಾಕ್ಕೊಂಡಿದ್ದೀರಿ ಇಲ್ಲಿ. ಅವರು ಇಲ್ಲಿ ಬಂದು ಕಬಾಬ್ಗೆ ಕೇಳಿದ್ದಾರೆ. ಕಬಾಬ್ ಕೇಳಿದ ತಕ್ಷಣ ಈ ಹುಡುಗ, ಇಲ್ಲಿ ಕೆಲಸ ಮಾಡೋ ಹುಡುಗ ಇದ್ಕೊಂಡು, ಅಣ್ಣ ಓನರ್ ಇಲ್ಲ ಇಲ್ಲಿ, ಅವರು ಊಟಕ್ಕೆ ಹೋಗಿದ್ದಾರೆ, ನಾವು ಸಾಲ ಕೊಡೋಕ್ಕಾಗಲ್ಲ, ಓನರ್ ಬಂದಮೇಲೆ ಏನೋ ಮಾತಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಇದ್ಕೊಂಡು ಏನು ಮಾಡಿದ್ದಾರೆ, ಹಿಂಗೆ ಹೇಳ್ತೀಯ, ನನಗೆ ಕೊಡೋಲ್ಲ ಸಾಲ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗಿ ಅಲ್ಲಿ ಬಾರಾಗಿರೋ ಒಂದಿಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ಅಲೆ ಮಾಡಿದ್ದಾರೆ. ನನ್ನ ಮಕ್ಕಳು ಎಂಥ ದುರಾಂಕರ ನನ್ನ ಮಕ್ಳು ಇರ್ಬೋದು ಸರ್. ಅವ್ರು ಇದ್ಕೊಂಡು, ಇಲ್ಲಪ್ಪ ನಾವು ನೋಡ, ಆ ಹುಡುಗ ಇಲ್ಲಿ ತಲೆ ಎಲ್ಲ ಮೂತಿ ಮಕ್ಕ ಎಲ್ಲ ಹೊಡೆದಾಕಿದ್ದಾರೆ. 3-4 ಸೇರಿಕೊಂಡು ಮಕ್ಕ ಮೂತಿ ಎಲ್ಲ ಹೊಡೆದಾಕಿ ರಕ್ತಗಳು ಬರ್ದಂಗೆ ಹೊಡೆದವ್ರೆ. ಇಲ್ಲಿಂದ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ, ಅದು ಯಾವ ಗೌರ್ಮೆಂಟ್ ಬಾರ್ವರೆಗೂ ಅಟ್ಟಾಡ್ಸ್ಕೊಂಡು ಹೋಗಿ ಆ ಪಾಪ ಹೋಗಿ ಗಿಡಲ್ಲಿ ಮಚ್ಚಿಕೊಂಡಿದ್ದಾನೆ. ನಾವು ಈ ಬೈಟ್ಲೆಲ್ಲ ಓಡಾಡಿ ಎಲ್ಲಿದ್ದಾನೆ ಅಂತೇಳಿ ಹುಡುಕ್ಲಾಡ್ತಾಯಿದ್ರೆ ನನ್ನ ಮಗನ ಅಲ್ಲಿ ಕೂಡ ನಮ್ಮ ಮೇಲೆ ರೋಪ್ ಮಾಡಿ ಅವ್ರನ್ನ ಯಾರ್ಯಾರನ್ನೋ ಒಂದು 4-5 ಜನ ಫೋನ್ಗಳು ಮಾಡಿ ಕರೆಸ್ಕೊಂಡು ನಮ್ಮನ್ನೇ ಹೊಡಿಬೇಕಂತೇಳಿ ಇದು ಮಾಡಿದ್ದಾರೆ. ಇನ್ನೊಂದು ಆ ಹುಡುಗನು ಅಲ್ಲಿಂದ ತಿರುಗಿ ನಾವು ಬಂದಿತ್ತು ನೋಡಿ, ಬಂದರೆ ಈ ಮಕ್ಕ ಎಲ್ಲ ರಕ್ತ ಸುರಿತಾನೆ ಐತೆ. ಇಂಥ ಕಂಜೇನಹಳ್ಳಿನಿಂದ ಅವನು ಯಾರೋ ಮಂಜು, ಇದು ಇವನಂತೆ ಯಾರು ನಾಗನು ಅನ್ನೋ ಹುಡುಗನು, ಅವನು ಇದ್ಕೊಂಡು ಈ ಥರ ಎಲ್ಲ ಹಲ್ಲೆಗಳು ಮಾಡಿ ಇಲ್ಲಿ ಎಲ್ಲ ನೋಡಿ ಆ ಹುಡುಗರನ್ನೆಲ್ಲ ಹೊಡೆದು ಚೇರ್ಗಳೆಲ್ಲ ಹೊಡೆದಾಕಿ ವಿಪರೀತ ಗಲಾಟೆ ಮಾಡಿ 3 ದಿನದಿಂದನಂತೆ ಇದು ಗಲಾಟೆ ನಡೀತಾ ಇರೋದಿಲ್ಲ. ಕಬಾಬ್ ಕೊಡಲಿಲ್ಲ ಅಂತೇಳಿ, ಕಬಾಬು ಸಾಲ ಕೇಳಿದ್ರಿಗೆ ನನಗೆ ಸಾಲ ಕೇಳ್ತೀಯಾ, ಈ ಅಂಗಡಿ ಎತ್ತಿಸ್ಬಿಡ್ತೀನಿ, ನನಗೆ ಕೌನ್ಸ್ಲರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತೇಳಿ ಇವ್ರ ಮೇಲೆ ಹುಡುಗರ ಮೇಲೆ ಆವಾಜ್ ಹಾಕಿ ಈ ಥರ ಮಾಡಿ ಅವನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಹೋಗಿ ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಏನೋ ಅಡ್ಮಿಟ್ ಮಾಡಿದ್ದೀರಿ. ಅವನಿಗಾಗಿ ನ್ಯಾಯ ಉಳಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀರಿ ಸರ್. ಅವರೇ ನಾಗ ಅನ್ನೋ ಅವರು ಆಟೋ ಡ್ರೈವರ್ ಅಂತವರು, ಅವರು ಇನ್ನೊಬ್ಬ ಅವ್ರ ಜೊತೆಯಲ್ಲಿ 3 ಸೇರಾಗಿ ಅವನ ಮಗ ನಾಗ ಅನ್ನೋ ಮಗನೂ ಬಂದಿದ್ದಾರೆ. ಅವ್ರ ಮಗನೂ ಅವನ ಜೊತೆಯಲ್ಲಿ ಫ್ರೆಂಡ್ಸ್ ಇಬ್ಬರು ಕುಡಿದು ಅಲೆ ಮಾಡಿದ್ದಾರೆ ಸರ್ ಇಲ್ಲಿ. ಅಂದಹಾಗೆ ತಿಪ್ಪೇನಹಳ್ಳಿ ಸುನೀಲ್ ಸಾಲ ಸೋಲ ಮಾಡಿ ಕಬಾಬು ಎಗ್ ರೈಸ್ ಹೋಟೆಲ್ ಇಟ್ಕೊಂಡಿದ್ದ. ಪ್ರತಿನಿತ್ಯ ಒಂದಷ್ಟು ಹಣ ಅಂತ ಸಂಪಾದನೆ ಮಾಡ್ಕೊಳ್ತಿದ್ದ. ಕೆಲ ಕುಡುಕರು ಆಗಾಗ ಬಂದು ಸಾಲಕ್ಕೆ ಕಬಾಬ್ ಪಡೆಯೋದು ಮತ್ತು ವಾಪಸ್ ಕೊಡೋದು ನಡೀತಾ ಇತ್ತು. ಆದರೆ 3 ದಿನಗಳಿಂದ ನಾಗರಾಜ್ ಅನ್ನೋನು ಸಾಲಕ್ಕೆ ಕಬಾಬ್ ಕೇಳಿ ಗಲಾಟೆ ಮಾಡ್ತಾ ಇದ್ದ.
ಶುಕ್ರವಾರ ಕೂಡ ಹೋಟೆಲ್ ಬಳಿ ಅಡುಗೆ ಭಟ್ಟ ಒಬ್ಬನೇ ಇರುವಾಗ ಈ ನಾಗರಾಜ ಕುಡಿದು ಬಂದು ಹೋಟೆಲ್ ಬಳಿ ಗಲಾಟೆ ಮಾಡಿ ಹುಡುಗರನ್ನ ಕರೆಸಿ ಅಮಾಯಕ ಅಡುಗೆ ಭಟ್ಟ ಗಣೇಶ್ ಮೇಲೆ ರಸ್ತೆಯಲ್ಲೇ ಅಟ್ಟಾಡಿಸಿ ಹೊಡೆದಿದ್ದಾನೆ. ನನ್ನ ಹೆಸರು ಸುನೀಲ್ ಅಂದ್ಬಿಟ್ಟು ಇಲ್ಲಿ ಮಾರ್ಕೆಟ್ ಹತ್ರ APMC ಮಾರ್ಕೆಟ್ ಹತ್ರ ಎಗ್ ರೈಸ್ ಅಂಗಡಿ ಇಕ್ಕಿದ್ವಿ. ಭಟ್ರು ಕೆಲಸ ಮಾಡ್ತಾಯಿದ್ರು. ಪಾಪ ಭಟ್ರಿಗೆ 300 ರೂಪಾಯಿ ಕೂಲಿ ಅಷ್ಟೇ ಪ್ರತಿ ದಿವಸ. ಪಾಪ ನಿನ್ನೆ ಬಂದು ನಾಗರಾಜು ಅನ್ನೋರು ಕಬಾಬ್ ಕೇಳಿದ್ದಾರೆ, ಅವ್ನು ಕೊಟ್ಟಿಲ್ಲ. ನಾನು ಇರಲಿಲ್ಲ, ನಾನು ಹೊರಗಡೆ ಹೋಗಿದ್ದೆ, ಅವ್ನು ಕೊಟ್ಟಿಲ್ಲ. ಇವತ್ತು ಬಂದು ಕೇಳಿದ್ದಾರೆ 200 ರೂಪಾಯಿ ಕಬಾಬ್ ಕೊಡು ಅಂದ್ಬಿಟ್ಟು. ಅವ್ನು ಕೊಟ್ಟಿಲ್ಲ ಅಂದಿದ್ದಕ್ಕೆ ಫ್ರೀಯಾಗಿ ಕೊಡು, ಇಲ್ಲಾಂದರೆ ನಿನ್ನ ಬಂಡಿ ಎತ್ಸಾಕ್ತೀನಿ, 30 ದಿವಸದಾಗ ಇರಲ್ಲ ನಿನ್ನ ಬಂಡಿ, ಅದು ಇದು ಅಂತ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಅವರು ತಿರ್ಗಿ ಆಮೇಲೆ ಎದ್ಕೊಂಡು ಇವನು ಕೊಡಿಲ್ಲ, ಇವನ್ನ ಅವ್ರ ಮಗ ನಾಗರಾಜು ಅವ್ರ ಫ್ರೆಂಡು 3 ಸೇರಿಸಿ ಹೊಡೆದಿದ್ದಾರೆ. ಕಬಾಬ್ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ, ಸಾಲ ಕೊಟ್ಟಿಲ್ಲ, ಕಬಾಬ್ 200 ರೂಪಾಯಿ ಕಬಾಬ್ ಸಾಲ ಕೊಟ್ಟಿಲ್ಲ ಅಂದ್ಬಿಟ್ಟು ಹೊಡೆದಿರೋದು. ಅಂದರೆ ಯಾವ ರೀತಿ ಹೊಡೆದಿದ್ದಾರೆ? ಅಂದರೆ ಚೇರುಗಳೆಲ್ಲ ಬಿಸಾಕಿ ಚೇರುಗಳೆಲ್ಲ ಹೊಡೆದಿರೋದು, ಕೈಯಲ್ಲಿ ಮೂತಿಗೆ ಗುದ್ದಿರೋದು, ಅದೇ ECG ಮಾಡಿಸ್ಬೇಕು, ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಈ ರೀತಿ ವರ್ತನೆ ಮಾಡಿದ್ರೆ ನಿಮಗೆ ಯಾವ ರೀತಿ ತೊಂದರೆ ಆಗುತ್ತೆ? ಎಲ್ಲ ತೊಂದರೆ ಆಗಿದೆ ಸರ್. ಎಲ್ಲ ಬಂಡಿಯಲ್ಲೆಲ್ಲ ಬಿಸಾಕಿದ್ದಾರೆ, ಚೇರುಗಳೆಲ್ಲ ಹೊಡೆದಾಕಿದ್ದಾರೆ, ಎಲ್ಲ ಅಧ್ವಾನ ಮಾಡಾಕಿದ್ದಾರೆ. ಕುಡಿದು ಬಿಟ್ಟೆ ಸರ್ ಮಾಡಿರೋದು, ಕುಡಿದು ಬಿಟ್ಟೆ. ಆ ಟೈಮಲ್ಲಿ ನೀವು ಇರಲಿಲ್ಲ? ಆ ಟೈಮ್ ನಾನು ಇರಲಿಲ್ಲ ಸರ್, ಮನೆ ಹತ್ರ ಹೋಗಿದ್ದೆ, ಬ್ಯಾಟ್ರಿ ತೊಗೊಬರ್ಬೇಕಾಗಿತ್ತು, ಲೈಟ್ ಬ್ಯಾಟ್ರಿ. ಅವರು ನಿನ್ನೆ ಬಂದು ಫೋನ್ ಮಾಡಿ ಮಾತಾಡಿದರು ನಾನು ಹೇಳಿದೆ, ನಾನು ಇದ್ದಾಗ ತೊಗೊಂಡೋಗ್ರಪ್ಪ, ಅವ್ನು ಕೂಲಿ ಮಾಡೋದು, ಪಾಪ ಅವ್ನಿಗೆ 300 ರೂಪಾಯಿ ಕೂಲಿ ಕೊಡೋದು ಅಂತ ಹೇಳಿದ್ದಕ್ಕೆ ಅವನು ಇಲ್ಲ ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ ಹೇಳ್ದೆ. ನಾನು ಬ್ಯಾಟ್ರಿ ಎತ್ಕೊಂಬರೋಣ ಅಂತ ಮನೆ ಹತ್ರ ಹೋದರೆ ಬರೋ ಅಷ್ಟರಲ್ಲಿ ಅವ್ರ ಮಗ ಅವನು ಎಲ್ಲ ಸೇರಿ ಅವನ್ನ ಹೊಡೆದಿರೋದು. ಹಾಂ ಎಲ್ಲ ವಿಡಿಯೋ CC ಕ್ಯಾಮ್ರಾ ಫುಟೇಜ್ ಇಕ್ಕಿದ್ದೀನಿ, ಎಲ್ಲ ರೆಕಾರ್ಡ್ ಆಗಿದೆ ಅದರಲ್ಲಿ. ಇನ್ನು ಈ ಪುಂಡರ ಏಟಿಗೆ ನೋವು ತಾಳಲಾರದ ಅಡುಗೆ ಭಟ್ಟ ಗಣೇಶ್ ಅಲ್ಲಿಂದ ಕಾಲ್ಕಿತ್ತು ಪೊದೆಯಲ್ಲಿ ಬಚ್ಚಿಟ್ಕೊಂಡು ಪಾರಾಗಿದ್ದು ಮೈತುಂಬ ಗಾಯಗಳಾಗಿವೆ. ಗಣೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಇನ್ನು ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.